ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಭಾರೀ ಅಕ್ರಮ ಆಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಮನೆಯಲ್ಲಿ ಇಡಿ ರೇಡ್ ಮಾಡಿತ್ತು. ಕೊನೆಗೂ ಕೂಡ ಅಂತ್ಯವಾಗಿದೆ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ, ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಮನೆಯಲ್ಲಿ ಇಡಿ ರೇಡ್ ಅಂತ್ಯವಾಗಿದೆ. ಕೆಪಿಎಸ್ಸಿ ಪರೀಕ್ಷಾ ಮೇಲ್ವಿಚಾರಕರಾಗಿದ್ದಂತಹ ಜ್ಞಾನೇಂದ್ರ ಜಯಮಹಲ್ನಲ್ಲಿರ್ತಕ್ಕಂಥ ಜ್ಞಾನೇಂದ್ರ ನಿವಾಸದಲ್ಲಿ ತಲಾಶ್ ಮಾಡಲಾಗಿತ್ತು. ನಕಲಿ ಕೀನಿಂದ ಬೀಗವನ್ನ ತೆಗೆದು 9 ಗಂಟೆಗಳ ಕಾಲ ಶೋಧ ಕಾರ್ಯವನ್ನ ಕೂಡ ನಡೆಸಲಾಗಿತ್ತು. ಆಗಸ್ಟ್ 20ರಿಂದ ಅಧಿಕಾರಿ ನಾಪತ್ತೆಯಾಗಿದ್ರು ಎನ್ನುವಂತಹ ಸುದ್ದಿ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಪಶು ವೈದ್ಯಾಧಿಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಪರೀಕ್ಷಾ ಉಸ್ತುವಾರಿಯನ್ನ ವಹಿಸಿದ್ದಂತಹ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರ ಬೆಂಗಳೂರು ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ನಿನ್ನೆ ಅಷ್ಟೇ ದಾಳಿಯನ್ನ ನಡೆಸಿದ್ರು. ಆ ದಾಳಿ ಅಂತ್ಯವಾಗಿದೆ. ಅಂದರೆ ತೀವ್ರ ಶೋಧವನ್ನ ಕೂಡ ನಡೆಸಿದ್ರು. ಇನ್ನು ಸಿಆರ್ಪಿಎಫ್ ಭದ್ರತಾ ಸಿಬ್ಬಂದಿಯೊಂದಿಗೆ ಇಡಿ ಅಧಿಕಾರಿಗಳು ನಿನ್ನೆಯಷ್ಟೇ ಆಗಮಿಸಿದ್ರು. ಜ್ಞಾನೇಂದ್ರ ಕುಮಾರ್ ಅವರ ನಿವಾಸದ ಭದ್ರತಾ ಸಿಬ್ಬಂದಿ ಮುಖ್ಯ ದ್ವಾರದಲ್ಲೇ ತಡೆದು ನಿಲ್ಲಿಸಿದ್ದಲ್ಲದೆ ಮುಖ್ಯ ದ್ವಾರಕ್ಕೆ ಬೀಗವನ್ನ ಕೂಡ ಹಾಕಿದ್ರು. ಇನ್ನು ಮನೆಯವರ ಅನುಮತಿ ಇಲ್ಲದೆ ಯಾರನ್ನೂ ಒಳಗೆ ಬಿಡೋಕೆ ಸಾಧ್ಯವಿಲ್ಲ ಅಂತ ಇಡಿ ಅಧಿಕಾರಿಗಳಿಗೆ ಕೂಡ ತಿಳಿಸಿದ್ರು. ಇದರಿಂದಾಗಿ ಸುಮಾರು 1 ಗಂಟೆಗೂ ಕೂಡ ಹೆಚ್ಚು ಕಾಲ ಇಡಿ ಅಧಿಕಾರಿಗಳು ಅಪಾರ್ಟ್ಮೆಂಟ್ ಹೊರಭಾಗದಲ್ಲೇ ಕಾಯ್ತಾ ಇದ್ರು. ಆ ನಂತರ ಇಡಿ ಅಧಿಕಾರಿಗಳು ದೂರವಾಣಿ ಮೂಲಕ ಜ್ಞಾನೇಂದ್ರ ಅವರನ್ನ ಸಂಪರ್ಕ ಮಾಡ್ತಾರೆ. ಆದರೆ ಜ್ಞಾನೇಂದ್ರ ಕುಮಾರ್ ಸೂಚನೆ ನೀಡಿದ ನಂತರ ಅವರ ಮನೆಯ ಬಾಗಿಲನ್ನು ತೆರೆಯಲಾಗುತ್ತೆ. ನಿವಾಸದಲ್ಲಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಕೂಡ ಶೋಧ ಕಾರ್ಯವನ್ನು ನಡೆಸಿದ್ರು ಇಡಿ ಅಧಿಕಾರಿಗಳು. ನೋಡಿ, ಇತ್ತೀಚೆಗಷ್ಟೇ ಈ ಕರ್ನಾಟಕ ಲೋಕಸೇವಾ ಆಯೋಗ ಅಂದರೆ ಕೆಪಿಎಸ್ಸಿ ನಡೆಸಿದಂತಹ ಪಶು ವೈದ್ಯಾಧಿಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಅಕ್ರಮ ಹಣ ವರ್ಗಾವಣೆ ನಡೆದಿದೆ ಅಂತ ಇಡಿ ಅಧಿಕಾರಿಗಳು ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರು ಹಾಗೂ ಮತ್ತೆ ಕೆಲವು ಸದಸ್ಯರ ಮನೆಗಳನ್ನು ಸೇರಿದಂತೆ 21 ಸ್ಥಳಗಳಲ್ಲಿ ದಾಳಿಯನ್ನು ನಡೆಸಿ ಪರಿಶೀಲನೆ ಕೂಡ ಮಾಡಿರ್ತಾರೆ. ತನಿಖೆಯ ಮುಂದುವರಿದ ಭಾಗವಾಗಿ ಪರೀಕ್ಷಾ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಂತಹ ಜ್ಞಾನೇಂದ್ರ ಅವರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಇದೀಗ ಇಡಿ ದಾಳಿ ಅಂತಿಮವಾಗಿದೆ.